ಲೋಕಸಭೆ ಚುನಾವಣೆ ಬೆನ್ನಲ್ಲೇ ಎಂಎಲ್ಸಿ ಎಲೆಕ್ಷನ್ ರಂಗನ್ನ ಪಡೆದುಕೊಳ್ತಾ ಇದೆ. ಎಂಎಲ್ಸಿ ಎಲೆಕ್ಷನ್ ಮುಂದಾಗುವಂತ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಶ್ರೀಕಂಠೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಶ್ರೀಕಂಠೇಗೌಡ ಅವರು ಜೆಡಿಎಸ್ನಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ನಿನ್ನೆಷ್ಟೇ ಬಿಜೆಪಿಯಿಂದ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಈಗ ಜೆಡಿಎಸ್ ಪಾಳ್ಯದಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ಅದರಲ್ಲೂ ಶ್ರೀಕಂಠೇಗೌಡ ಅವರು ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ವಿಚಾರವಾಗಿ ಚರ್ಚೆಯನ್ನು ನಡೆಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಕಂಠೇಗೌಡ ಅವರು ಕೂಡ ಆಗಮಿಸಿದ್ದು ಅವರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸಮಾಲೋಚನೆಯನ್ನು ನಡೆಸಲಿದ್ದಾರೆ ನಾಯಕರು. ಬಿಜೆಪಿ ಪಾಳದಲ್ಲಿ ನಿನ್ನೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿತ್ತು. ಈಗ ಜೆಡಿಎಸ್ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಚರ್ಚೆಯನ್ನು ನಡೆಸೋದಕ್ಕೆ ನೋಡಿ, ಇವತ್ತು ಬೆಳಗ್ಗೆ ಕೂಡ ಅವರು ಸಭೆಯನ್ನು ನಡೆಸಿದ್ದಾರೆ. ಅಂದರೆ ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೇವೇಗೌಡ ಅವರ ನಿವಾಸದಿಂದಲೇ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನು ಸಮಾಲೋಚನೆ ಆಗ್ತಾ ಇದೆ, ಮಾಹಿತಿ ಸಿಗ್ಬೋದಾ? ನಾಗೇಂದ್ರ ಬಾಬು, ಪರಿಷತ್ ಚುನಾವಣೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಚರ್ಚೆಯನ್ನು ಮಾಡ್ತಾರೆ. 6 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಅಲ್ಲಿ ಮೈತ್ರಿ ಬಿಜೆಪಿ ಮತ್ತು JDS 4 ಕ್ಷೇತ್ರ, ಬಿಜೆಪಿಗೆ 2, JDSಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗಿತ್ತು. ಆದರೆ ನಿನ್ನೆ ಬಿಜೆಪಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 5 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ. ಇದರಿಂದ JDS ಸ್ವಲ್ಪ ನಿರಾಶೆ ಆಗುತ್ತೆ. ಯಾಕಂದರೆ ಹಳೆ ಮೈಸೂರು ಭಾಗದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು JDS. ಆ ಭಾಗದಲ್ಲಿ JDS ಸ್ವಲ್ಪ ಹೆಚ್ಚಿತ್ತು. ಕಳೆದ ಬಾರಿ ಮರಿತಿಬ್ಬೇಗೌಡರು ಗೆದ್ದಿದ್ರು JDSಯಿಂದ. ಆದರೆ ಅವರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಹೀಗಾಗಿಯೇ ಅಲ್ಲಿ JDSಗೆ ಅಭ್ಯರ್ಥಿ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು. ಅದ್ರ ಮಧ್ಯೆನೇ BJP ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತು. ಹೀಗಾಗಿಯೇ ಕುಮಾರಸ್ವಾಮಿ ಅವರು ಕೇಂದ್ರ BJP ನಾಯಕರ ಜೊತೆ ಚರ್ಚೆ ಮಾಡಿ ಆ ಕ್ಷೇತ್ರವನ್ನು ಮತ್ತೆ JDSಗೆ ಪಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಶ್ರೀಕಂಠೇಗೌಡರನ್ನ ಅಭ್ಯರ್ಥಿಯನ್ನು ಮಾಡಬೇಕು JDSನಿಂದ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಮಿತ್ ಶಾ ಅವ್ರ ಜೊತೆ ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದಾರೆ. JP ನಡ್ಡಾ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ಸಂಜೆ ವೇಳೆಗೆ ಕ್ಯಾಂಡಿಡೇಟ್ ಬದಲಾವಣೆ ಆಗ್ಬೋದು. BJP ಕ್ಯಾಂಡಿಡೇಟ್ ಫೈನಲ್ ಅನೌನ್ಸ್ ಮಾಡಿದ್ರು, ಅದು ಚೇಂಜ್ ಆಗಿ JDSಗೆ ಬಿಟ್ಕೊಡುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಅಂತಿಮ ಹಂತದ ಮಾತುಕತೆಗಳು, ಚರ್ಚೆಗಳು BJP ಕೇಂದ್ರ ನಾಯಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಶ್ರೀಕಂಠೇಗೌಡರಿಗೆ ಅಲ್ಲಿ ಮಂಡ್ಯದಿಂದ ಅಂದರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ JDSನಿಂದ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಲೋಕಸಭೆ ಚುನಾವಣೆ ಬೆನ್ನಲ್ಲೇ ಎಂಎಲ್ಸಿ ಎಲೆಕ್ಷನ್ ರಂಗನ್ನ ಪಡೆದುಕೊಳ್ತಾ ಇದೆ. ಎಂಎಲ್ಸಿ ಎಲೆಕ್ಷನ್ ಮುಂದಾಗುವಂಥ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಶ್ರೀಕಂಠೇಗೌಡ ಅವರು ಕೂಡ ಆಗಮಿಸಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಶ್ರೀಕಂಠೇಗೌಡ ಅವರು ಜೆಡಿಎಸ್ನಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ನಿನ್ನೆಷ್ಟೇ ಬಿಜೆಪಿಯಿಂದ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಈಗ ಜೆಡಿಎಸ್ ಪಾಳ್ಯದಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ಅದರಲ್ಲೂ ಶ್ರೀಕಂಠೇಗೌಡ ಅವರು ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ವಿಚಾರವಾಗಿ ಚರ್ಚೆಯನ್ನು ನಡೆಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಕಂಠೇಗೌಡ ಅವರು ಕೂಡ ಆಗಮಿಸಿದ್ದು ಅವರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಸಮಾಲೋಚನೆಯನ್ನು ನಡೆಸಲಿದ್ದಾರೆ ನಾಯಕರು. ಬಿಜೆಪಿ ಪಾಳದಲ್ಲಿ ನಿನ್ನೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿತ್ತು.
ಈಗ JDS ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಚರ್ಚೆ ನಡೆಸೋದಕ್ಕೆ ನೋಡಿ, ಇವತ್ತು ಬೆಳಗ್ಗೆ ಕೂಡ ಅವರು ಸಭೆಯನ್ನು ನಡೆಸಿದ್ದಾರೆ, ಅಂದರೆ ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ HD ಕುಮಾರಸ್ವಾಮಿ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೇವೇಗೌಡ ಅವರ ನಿವಾಸದಿಂದಲೇ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನ್ ಸಮಾಲೋಚನೆ ಆಗ್ತಾ ಇದೆ, ಮಾಹಿತಿ ಸಿಗ್ಬೋದಾ? ನಾಗೇಂದ್ರ ಬಾಬು, ಪರಿಷತ್ ಚುನಾವಣೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಚರ್ಚೆಯನ್ನು ಮಾಡ್ತಾರೆ. 6 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಅಲ್ಲಿ ಮೈತ್ರಿ BJP ಮತ್ತು JDS 4 ಕ್ಷೇತ್ರ, BJPಗೆ 2, JDSಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗಿತ್ತು. ಆದರೆ ನಿನ್ನೆ BJP 5 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ. ಇದರಿಂದ JDS ಸ್ವಲ್ಪ ನಿರಾಶೆ ಆಗುತ್ತೆ. ಯಾಕಂದರೆ ಹಳೆ ಮೈಸೂರು ಭಾಗದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು JDS. ಆ ಭಾಗದಲ್ಲಿ JDS ಸ್ವಲ್ಪ ಹೆಚ್ಚಿತ್ತು. ಕಳೆದ ಬಾರಿ ಮರಿತಿಬ್ಬೇಗೌಡರು ಗೆದ್ದಿದ್ರು JDSಯಿಂದ, ಆದರೆ ಅವರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಹೀಗಾಗಿನೇ ಅಲ್ಲಿ JDSಗೆ ಅಭ್ಯರ್ಥಿ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು. ಅದ್ರ ಮಧ್ಯೆನೇ BJP ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತು. ಹೀಗಾಗಿನೇ ಕುಮಾರಸ್ವಾಮಿ ಅವರು ಕೇಂದ್ರ BJP ನಾಯಕರ ಜೊತೆ ಚರ್ಚೆ ಮಾಡಿ ಆ ಕ್ಷೇತ್ರವನ್ನು ಮತ್ತೆ JDSಗೆ ಪಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಶ್ರೀಕಂಠೇಗೌಡರನ್ನ ಅಭ್ಯರ್ಥಿಯನ್ನು ಮಾಡಬೇಕು JDSನಿಂದ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಮಿತ್ ಶಾ ಅವ್ರ ಜೊತೆ ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದಾರೆ. JP ನಡ್ಡಾ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ಸಂಜೆ ವೇಳೆಗೆ ಕ್ಯಾಂಡಿಡೇಟ್ ಬದಲಾವಣೆ ಆಗ್ಬೋದು. BJP ಕ್ಯಾಂಡಿಡೇಟ್ ಫೈನಲ್ ಅನೌನ್ಸ್ ಮಾಡಿದ್ರು, ಅದು ಚೇಂಜ್ ಆಗಿ JDSಗೆ ಬಿಟ್ಕೊಡುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಅಂತಿಮ ಹಂತದ ಮಾತುಕತೆಗಳು, ಚರ್ಚೆಗಳು BJP ಕೇಂದ್ರ ನಾಯಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಶ್ರೀಕಂಠೇಗೌಡರಿಗೆ ಅಲ್ಲಿ ಮಂಡ್ಯದಿಂದ ಅಂದರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ JDSನಿಂದ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.